ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಡಿವಿಜಿಬಿಲಿಟಿ ರೂಲ್ ಅಪ್ಲೈಸ್ ಫಾರ್ ದೀಸ್ ನಂಬರ್ಸ್ ಓನ್ಲಿ ಅನ್ನೋದರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ ಅಥವಾ ತಿಳಿದುಕೊಳ್ಳೋಣ. ದ ನಂಬರ್ ಎಂಡ್ಸ್ ವಿತ್ 1, 3, 1 or 3 or 7 or 9. 1, 3, 7 ಅಥವಾ 9ರಿಂದ ಕೊನೆಗೊಳ್ಳುವಂಥ ಯಾವುದೇ ನಂಬರ್ ಇರಲಿ, ಆ ನಂಬರ್ಗೆ ಡಿವಿಜಿಬಿಲಿಟಿ ರೂಲ್ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, 1ರಿಂದ ಕೊನೆಗೊಳ್ಳತಕ್ಕಂಥ ನಂಬರ್ಗಳು 11, 21, 31, 41, 111, 121, 131 ಸೊ ಆನ್. ಅದೇ ರೀತಿಯಾಗಿ 13, 3ರಿಂದ ಕೊನೆಗೊಳ್ಳತಕ್ಕಂಥ ನಂಬರ್ಗಳು 13, 23, 33, 123, 93 ಆ್ಯಂಡ್ ಎಕ್ಸೆಟ್ರಾ. ಮತ್ತು ಮೂರನೇದ್ದು 7, ನಂಬರ್ 7ರಿಂದ ಕೊನೆಗೊಳ್ಳತಕ್ಕಂಥ ನಂಬರ್ಗಳು 7, 17, 27, 37, 117, 127 ಎಕ್ಸೆಟ್ರಾ. ನಾಲ್ಕನೇ ನಂಬರು 9ರಿಂದ ಕೊನೆಗೊಳ್ಳತಕ್ಕಂಥ ನಂಬರ್ಗಳಾಗಿರಬೇಕು. 9, 19, 29, 39, 129, 59, 99 ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್ ಡಿವಿಜಿಬಿಲಿಟಿ ರೂಲ್ ನಂಬರ್ಸ್ ಫಾರ್ 11 ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. 1, 3, 7, 9ರಿಂದ ಕೊನೆಗೊಳ್ಳತಕ್ಕಂಥ ಎಲ್ಲ ನಂಬರ್ಗಳಿಗೂ ಡಿವಿಜಿಬಿಲಿಟಿ ರೂಲ್ ಅಪ್ಲೈ ಆಗುತ್ತೆ. ಸ್ಪೆಷಲಾಗಿ ಹೇಳಬೇಕಂದ್ರೆ 1 ಮತ್ತು 9ರಿಂದ ಕೊನೆಗೊಳ್ಳತಕ್ಕಂಥ ನಂಬರ್ಗಳು, ಈ 3 ಮತ್ತು 7 ಲಾಸ್ಟ್ ನಂಬರ್ ಏನಿರ್ತಾವಲ್ಲ ಅವಕ್ಕೆ ಇಂಟು ಮಾಡಿದಾಗ, ಯಾವುದೋ ಒಂದು ನಂಬರಿಂದ ಇಂಟು ಮಾಡಿದಾಗ ಲಾಸ್ಟ್ 1 ಅಥವಾ 9 ಬರಬೇಕು. ಆವಾಗ ಈ 3 ಮತ್ತು 7ರಿಂದ ಕೊನೆಗೊಳ್ತಕ್ಕಂಥ ನಂಬರ್ಗಳಿಗೆ ಡಿವಿಜಿಬಿಲಿಟಿ ರೂಲ್ ನಂಬರ್ ಕಂಡುಹಿಡಿಯೋದು ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 11 ಇದೆಯಲ್ಲ, 11 ಇದರ ಒಂದು ಡಿವಿಜಿಬಿಲಿಟಿ ರೂಲ್ ಏನಾಗುತ್ತೆ ಅಂದ್ರೆ, 1ರ ಹಿಂದೆ ಏನು ನಂಬರ್ ಇರುತ್ತಲ್ಲ ಅದೇ ಡಿವಿಜಿಬಿಲಿಟಿ ರೂಲ್ ಆಗಿರುತ್ತೆ. ಬಟ್ ಅದನ್ನು ನಾವು -1 ಅಂತ ಕನ್ಸಿಡರ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, 11 × 9 99 ಆಯಿತು. ಈ 9ರ ಹಿಂದೆ ಏನು ನಂಬರ್ ಇದೆ, 9 ಇದೆ, ಅದಕ್ಕೆ +1 ಮಾಡಬೇಕು, 10 ಆಯಿತು. ಸೊ +10 ಅನ್ನೋದೇನು 11ರ ಇನ್ನೊಂದು ಡಿವಿಜಿಬಿಲಿಟಿ ರೂಲ್ ನಂಬರ್. ಅದೇ ರೀತಿಯಾಗಿ ಇನ್ನೊಂದು ನೋಡ್ರಿ, ಇಲ್ಲಿ 11 11 121. ಇಲ್ಲಿ ಲಾಸ್ಟ್ ಒಂದಿದೆ, ಅದರ ಹಿಂದಿನ ನಂಬರ್ 12. ಸೊ ಇದರ ಡಿವಿಜಿಬಿಲಿಟಿ ರೂಲ್ ನಂಬರ್ ಏನಾಗುತ್ತೆ, -12 ಆಗುತ್ತೆ. ಇದನ್ನು -12 ಅಂತ ಕನ್ಸಿಡರ್ ಮಾಡಬೇಕು. ಅದೇ ರೀತಿಗೆ 11 × 19 ಮಾಡಿದಾಗ ಲಾಸ್ಟ್ ಇಲ್ಲೇ ಬಂದಂಥ ಆನ್ಸರ್ನಲ್ಲಿ ಲಾಸ್ಟ್ 9 ಬರುತ್ತೆ. ಅದರ ಹಿಂದ್ಗಡೆ ಏನು ನಂಬರ್ ಇದೆ, 20 ಇದೆ, ಅದಕ್ಕೆ +1 ಮಾಡಬೇಕು, 21 ಆಯಿತು. ಸೊ +21 ಅನ್ನೋದೇನು ಈ 11ರ ಇನ್ನೊಂದು ಡಿವಿಜಿಬಿಲಿಟಿ ರೂಲ್. ಇದು 11ರ ಡಿವಿಜಿಬಿಲಿಟಿ ರೂಲೂ ಆಗುತ್ತೆ ಮತ್ತು ಇಲ್ಲಿ 209ರ ಡಿವಿಜಿಬಿಲಿಟಿ ರೂಲ್ನೂ ಆಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, 11ರ ಡಿವಿಜಿಬಿಲಿಟಿ ರೂಲ್ -12 ಆಗುತ್ತೆ. ಮತ್ತು ಅದೇ ರೀತಿಯಾಗಿ 121ರ ಡಿವಿಜಿಬಿಲಿಟಿ ರೂಲ್ ನಂಬರ್ ಕೂಡ -12 ಆಗುತ್ತೆ ಇಲ್ಲಿ. ಅದೇ ರೀತಿಯಾಗಿ ಇಲ್ಲಿ 11 ಮತ್ತು 99, ಇದು 99ರ ಡಿವಿಜಿಬಿಲಿಟಿ ರೂಲ +10 ಆಗುತ್ತೆ. ಅದೇ ರೀತಿಯಾಗಿ 11ರ ಡಿವಿಜಿಬಿಲಿಟಿ ರೂಲ್ ನಂಬರ್ ಕೂಡ ಆಗುತ್ತೆ. ಡಿವಿಜಿಬಿಲಿಟಿ ರೂಲ್ ನಂಬರ್ ಅಂತಂದರೆ ಯಾವುದೇ ಒಂದು ನಂಬರನ್ನು ಕೊಟ್ಟು ಡಿವೈಡೆಡ್ ಬೈ 13, 17, 11, 79 ಈ ಥರ ಯಾವುದೇ ಒಂದು ನಂಬರ್ಗಳನ್ನು ಕೊಟ್ಟು ಅದು ಕಂಪ್ಲೀಟಾಗಿ ಡಿವೈಡ್ ಆಗುತ್ತೋ ಇಲ್ಲೋ ಅನ್ನೋದನ್ನು ನಾವು ಈ ಒಂದು ಮೆಥಡ್ ಮೂಲಕ ತಿಳ್ಕೊಬೋದು, ಕಂಡುಹಿಡಿಬೋದು. ಅದೇ ರೀತಿಯಾಗಿ ಇಲ್ಲಿ ಎಕ್ಸಾಂಪಲ್ 2 ನೋಡ್ರಿ, 13 × 3 ಮಾಡಿದಾಗ 39 ಬರ್ತದೆ. ಸೊ ಯಾವುದೇ ಒಂದು ಈ 3 ಮತ್ತು 7ರಿಂದ ಕೊನೆಗೊಳ್ತಕ್ಕಂತಹ ನಂಬರ್ಗಳು ಯಾವುದೋ ಒಂದು ನಂಬರಿಂದ ಗುಣಿಸಿದಾಗ ಅವು ಲಾಸ್ಟ್ 9, 1, 9, 1 ಈ ಥರ ಬರಬೇಕು. ಅವಾಗ ಮಾತ್ರ ನಾವು ಡಿವಿಜಿಬಿಲಿಟಿ ರೂಲ್ ನಂಬರ್ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ 13 3 39 ಆಗುತ್ತೆ, ಲಾಸ್ಟ್ 9 ಬಂತು. ಈ 9ರ ಹಿಂದೆ ಏನು ನಂಬರ್ ಇದೆಯಲ್ಲ ಅದಕ್ಕೆ +1 ಮಾಡಬೇಕು. ಅವಾಗ ಏನಾಗುತ್ತೆ, +4 13ರ ಡಿವಿಜಿಬಿಲಿಟಿ ರೂಲ್ ನಂಬರ್ ಆಗುತ್ತೆ. ಅದೇ ರೀತಿಗೆ 13 91 ಅಂದಾಗ 1ರ ಹಿಂದೆ ಏನು 9 ಇದೆಯಲ್ಲ ಅದನ್ನು ನಾವು -9 ಅಂತ ಕನ್ಸಿಡರ್ ಮಾಡಬೇಕು. ಅದು 13ರ ಡಿವಿಜಿಬಿಲಿಟಿ ರೂಲ್ ನಂಬರ್ ಆಗುತ್ತೆ. ಅದೇ ರೀತಿಗೆ 13 × 13 ಮಾಡಿದಾಗ 169 ಆಯಿತು, +17 ಡಿವಿಜಿಬಿಲಿಟಿ ರೂಲ್ ನಂಬರ್ ಆಯಿತು. 13 × 17 ಮಾಡಿದಾಗ 221 ಆಯಿತು, -22 ಡಿವಿಜಿಬಿಲಿಟಿ ರೂಲ್ ನಂಬರ್ ಆಯಿತು. ಅದೇ ರೀತಿಯಾಗಿ 7 ಕೂಡ ಇಲ್ಲಿ ಟ್ರೈ ಮಾಡಿ ನೋಡಿದಾಗ -2 +5 -9 +12 ಡಿವಿಜಿಬಿಲಿಟಿ ರೂಲ್ ನಂಬರ್ಸ್ ಬರ್ತಾವೆ. ಇದೇ ರೀತಿಯಾಗಿ ನೆಕ್ಸ್ಟ್ ಕೂಡ ನಾವು ಎಕ್ಸಾಂಪಲ್ನೊಂದಿಗೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.